ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಬ್ರದರ್ಸ್ ಫುಡ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿನದಲ್ಲಿ ನಾವು ಕ್ಯಾಪ್ಸಿಕಮ್ ಬಜ್ಜಿ ಮಾಡೋಣ ಅಂತ ಇದೀವಿ. ಕ್ಯಾಪ್ಸಿಕಮ್ ಬಜ್ಜಿ ಮಾಡಿದ ಮೊದಲು ನೋಡಿದೀರಾ ನೀವು, ಬಟ್ ಆವಾಗ ಮಾಡಿದ ಸ್ಟೈಲ್ ಬೇರೆ ಇದೆ, ಇವಾಗ ಮಾಡಿದ ಸ್ಟೈಲ್ ಬೇರೆ ಇದೆ. ಇದು ಕ್ಯಾಪ್ಸಿಕಮ್ ಬಜ್ಜಿನ ಹೇಗ್ ಮಾಡೋದನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಪ್ರಿಯರೇ. ವಿಡಿಯೋ ಒಳಗಡೆ ಹೋಗೋಣ. ಒಂದು 1/4 kg ಅಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಸ್ವಲ್ಪ ಓಂಕಾಳು ಹಾಕಿದ್ದೀನಿ, ಮತ್ತೆ ಸ್ವಲ್ಪ ಅಡಿಗೆ ಸೋಡಾ ಹಾಕಿದ್ದೀನಿ. ನೀರು ಸ್ವಲ್ಪ ಸ್ವಲ್ಪ ಹಾಕೋಬೇಕು ಪ್ರಿಯರೇ. ಒಂದೇ ಸಲ ಹಾಕಿ ಬಿಡಬಾರ್ದು. ಒಂದೇ ಸಲ ಹಾಕ್ಬಿಟ್ರೆ ಅದು ದಪ್ಪ ಮೆಣಸಿಕಾಯಿಗೆ ಹಿಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕಿ ಅದು ಹಿಂಗ್ದಂಗೆ ಗಟ್ಟಿಯಾದಂಗೆ ನಾವು ನೀರು ಹಾಕಿ ಕಲಿಸ್ಕೊತಾ ಇರಬೇಕು. ನೋಡಿ ಕಲಿಸ್ತಾ ಇದ್ದೀನಿ, ನೋಡಿ ಚೆನ್ನಾಗಿ ಕಲಿಸ್ಬೇಕು ಪ್ರೇರ. ಮತ್ತೆ ಸ್ವಲ್ಪ ನೀರು ಕಡಿಮೆ ಬಿದ್ದಿದ್ದಾವೆ, ಇನ್ನ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು, ಒಂದೇ ಸಲ ಹಾಕಿದ್ರೆ ತೆಳು ಆಗ್ಬಿಡ್ತದ. ಅದು ಸ್ವಲ್ಪ ಸ್ವಲ್ಪ ಹಾಕಿ ಉಂಡೆ ಬರೋದ್ ರೀತಿ ಚೆನ್ನಾಗಿ ನೋಡಿ. ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, ರೌಂಡ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ಮೊದಲು ಮಾಡಿದ್ದೆಲ್ಲ ಉದ್ದ ಮಾಡಿದ್ದು, ಇವಾಗ ರೌಂಡ್ ಕಟ್ ಮಾಡ್ತಾ ಇದ್ದೀವಿ. ರೌಂಡ್ ಆಗಿ ತೆಳುವಾಗಿ ಕಟ್ ಮಾಡ್ತಾ ಇದ್ವಿ. ಅದ್ರ ಒಳಗಡೆ ಅರ್ಧ ನಿಂಬೆ ಹಣ್ಣು ಹಿಂಡ್ತಾ ಇದ್ದೀನಿ ನೋಡಿ ಪ್ರಿಯ. ಅರ್ಧ ನಿಂಬೆ ಹಣ್ಣು ರೌಂಡ್ ಕಟ್ ಮಾಡಿದಂತ ಕ್ಯಾಪ್ಸಿಕಮ್ ಮೇಲೆ ಹಿಂಡ್ತಾ ಇದ್ದೀನಿ. ಮತ್ತೆ ಅದರ ಮೇಲೆ ಸ್ವಲ್ಪ ಉಪ್ಪು ಉದುರಿಸ್ತಾ ಇದ್ದೀನಿ, ಮತ್ತೆ ಸ್ವಲ್ಪ ಖಾರ ಪುಡಿ ಉದುರಿಸ್ಬಿಟ್ಟು ಅದು ಚೆನ್ನಾಗಿ ಮಿಕ್ಸ್ ಮಾಡೋ ತರ ಈ ತರ ಆರಿಸ್ತಾ ಇದ್ದೀನಿ ನೋಡಿ. ಇದು ಹಾಗೆ ಮಾಡಿದ್ರೆ ಕೆಳಗಿರ್ತಕ್ಕಂಥ ಉಪ್ಪು ಖಾರ ಅದಕ್ಕೆ ಹತ್ಕೊಳ್ಳುತ್ತಿದೆ. ಸೊ ಒಂದು ಬಾಣಲಿ ಒಳಗಡೆ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀವಿ. ಈ ಕಟ್ ಮಾಡಿದಂಥ ಕ್ಯಾಪ್ಸಿಕಮ್, ಇದು ನಿಂಬೆ ಹುಳಿ ಮತ್ತೆ ಖಾರ ಉಪ್ಪು ಹಾಕಿದ್ದಂಥದ್ದು ಈ ಹಿಟ್ಟು ಒಳಗಡೆ ಎದ್ದಿ ಎಣ್ಣೆ ಒಳಗಡೆ ಬಿಡಬೇಕು. ನೋಡಿ ಇಲ್ಲಿ ಬಿಡ್ತಾ ಇದ್ದೀವಿ, ಈ ರೀತಿ ಬಿಡಬೇಕು. ಬಿಡುವಾಗ ಸ್ವಲ್ಪ ಕೈ ಹುಷಾರಾಗಿ ನೋಡ್ಕೊಳ್ಳಿ, ಯಾಕಂದ್ರೆ ಎಣ್ಣೆ ಒಳಗಡೆ ಬೆರಳು ಹೋಗೋ ಚಾನ್ಸಸ್ ಇರ್ತವೆ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಮಾಡಬೇಕು ಪ್ರಿಯರೇ. ಇವಾಗ ಎಣ್ಣೆ ಒಳಗಡೆ ಬಿಟ್ಟಿದೆ ನೋಡಿ. ಅದು ಬೆಳ್ಳಗಿರ್ಲಾಕ್ ತೆಗಿಬಾರ್ದು. ಬೆಳ್ಳಗಿರಾಕ್ ತೆಗೆದ್ರೆ ಒಳಗಿಂದೆಲ್ಲ ಅದು ಕ್ಯಾಪ್ಸಿಕಮ್ ದಪ್ಪ ಮೆಣಸಿನಕಾಯಿ ಹಾಗೆ ಹಸಿ ಇರ್ತದೆ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇಡಬೇಕು ಪ್ರಿಯರೇ. ಉರಿ ಬಂದ್ಬಿಟ್ಟು ಸಣ್ಣದಾಗಿ ಇಟ್ಕೊಳ್ಳಿ. ಸಣ್ಣದಾಗಿ ಉರಿ ಇಟ್ಕೊಂಡು ಚೆನ್ನಾಗಿ ಕರಿಬೇಕದು. ಇವಾಗ ನೋಡಿ ಚೆನ್ನಾಗಿ ಕರೆದಿದೆ. ಇವಾಗ ಒಂದೊಂದಾಗಿ ಎತ್ತುತ್ತಾ ಇದ್ದೀನಿ ನೋಡಿ. ಮತ್ತೆ ಹಾಗೇನೆ ಮುಳುಗಿಸಿ ಮತ್ತೆ ತಿರ್ಗಾ ಹಾಗೇನೆ ಹಾಕ್ಬೇಕು ಪ್ರಿಯರೇ. ಒಂದೊಂದಾಗಿ ನಿಧಾನವಾಗಿ. ಅದು ಬಾಣ್ಲಿ ದೊಡ್ಡದಾಗಿದ್ರೆ 5, 6, 7, 8 ಗಂಟೆ ಹಾಕೋಬಹುದು. ಬಟ್ ಬಾಣ್ಲಿ ಚಿಕ್ಕದೇ ಆದ ಕಾರಣ 3 ಹಾಕ್ತಾ ಇದ್ದೀವಿ ನಾವು. ಅದರಲ್ಲಿ ಹಿಟ್ಟು ಉಳಿದಿತ್ತಲ್ಲ, ಅದರಲ್ಲಿ 1-2 ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿನ ಉದ್ದ ಕಟ್ ಮಾಡಿದ್ದೀನಿ ನೋಡಿ. ಅದೇ ಹಿಟ್ಟಿಗೆ ಅದರಲ್ಲಿ ಸ್ವಲ್ಪ ಮುಳುಗಿರ್ದ ಮೇಲೆ ಜಾಸ್ತಿ ಉಳಿತದಲ್ಲ ಹಿಟ್ಟು, ಮಿಕ್ಕಿರೋ ಹಿಟ್ಟಿನಲ್ಲಿ ಇದು ಆ ಕಡೆ ಈರುಳ್ಳಿ ಕಟ್ ಮಾಡ್ತಿದ್ದೆ, ಈ ಕಡೆ ಇವು ಬೆಂದಿದ್ದಾವೆ, ಇವನ್ನು ತೆಗಿತಾ ಇದ್ದೀನಿ ನೋಡಿ. ರೆಡಿಯಾಗಿದ್ದಾವೆ. ಇವಾಗ ಅದು ಈರುಳ್ಳಿನ 1-2 ಈರುಳ್ಳಿ ಕಟ್ ಮಾಡ್ಕೊಂಡು ಅದ್ರೊಳಗಡೆ ಹಾಕಿ ಪಕೋಡ ಮಾಡ್ತಾ ಇದ್ದೀನಿ. ಅದೇ ಹಿಟ್ಟಿನಲ್ಲಿ ಪಕೋಡ, 1ರಲ್ಲಿ 2 ಐಟಮ್ಸ್ ನೋಡ್ತಾ ಇದ್ದೀರಾ ನೀವು ಕೂಡ. ಹಾಗೆ ಹಿಟ್ಟು ಹೆಚ್ಚಿಗಾದ್ರೆ ಅದು ವೇಸ್ಟ್ ಮಾಡೋದು ಬೇಡ. ಅದ್ರಲ್ಲಿ 1 ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಅದು ಪಕೋಡ ಆಗ್ಬಿಡುತ್ತೆ ಪ್ರಿಯರೇ. ಸೊ ಪಕೋಡ ಮಾಡಿದೀವಿ, ಮತ್ತೆ ಕ್ಯಾಪ್ಸಿಕಮ್ ಬಜ್ಜಿ ಮಾಡಿದೀವಿ. ಬಜ್ಜಿ ಅಂದ್ರೆ ನಿಂಬೆ ಹುಳಿ ಬಜ್ಜಿ ಮಾಡಿದೀವಿ ನೋಡಿ. ಸೊ ಎಲ್ಲ ರೆಡಿ ಆಗಿದೆ. ಇವಾಗ ತೆಗಿತಾ ಇದ್ದೀನಿ. ಈ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ.